ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವೀಕ್ಷಕರೇ, ಮೇಷರಾಶಿಯವರು ಆತುರ ಕಡಿಮೆ ಮಾಡಿದರೆ ಮಾತ್ರ ಮುಂದೆ ಹೋಗ್ತಾರೆ, ಇಲ್ಲ ಅಂದ್ರೆ ಅದೇ ಜಾಗದಲ್ಲಿ ಇರುತ್ತಾರೆ. ಹಾಗಾದ್ರೆ ನೀವು ಆತುರ ಪಟ್ಟು ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಾ, ಆದರೆ ನಂತರ ಅದು ತಪ್ಪಾಗಿ ನಿಮಗೆ ಅನಿಸ್ತಾ ಇದೆಯಾ? ಅವಕಾಶಗಳು ಕೈ ತಪ್ಪಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕೆಂದರೆ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತದೆ. ಮತ್ತೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳಿಗಾಗಿ, ಹೊಸ ವಿಷಯಗಳಿಗಾಗಿ ನೀವು ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ತಿಳಿದುಕೊಂಡು ಫಾಲೋ ಮಾಡಿಕೊಳ್ಳಬಹುದು. ನೋಡಿ, ಮೇಷರಾಶಿಯವರಲ್ಲಿ ಒಂದು ದೊಡ್ಡ ಗುಣ ಏನಂದ್ರೆ ಇವರಿಗೆ ಧೈರ್ಯ ತುಂಬಾ ಇರುತ್ತೆ. ಯಾವುದೇ ಕೆಲಸ ಶುರು ಮಾಡೋಕ್ಕೆ ಭಯ ಇರಲ್ಲ, ಇದು ಇವರ ಶಕ್ತಿ. ಆದರೆ ಇದೇ ಒಂದು ವಿಷಯ ಸಮಸ್ಯೆ ಆಗುತ್ತೆ. ಅದು ಯಾವಾಗ ಅಂದ್ರೆ ಆತುರ ಹೆಚ್ಚಾದಾಗ. ಇದನ್ನೇ ಇಲ್ಲಿ ಆತುರ ಅಂತ ನಾವು ತಿಳಿಸಿದ್ದೇವೆ. ಕುಜಗ್ರಹದ ಪ್ರಭಾವದಿಂದ ಮೇಷರಾಶಿಯವರು ಬೇಗ ನಿರ್ಧಾರ ತೆಗೆದುಕೊಳ್ತಾರೆ ಸರಿಯಾದ ಸಮಯದಲ್ಲಿ. ಇದೊಂದು ಶಕ್ತಿ. ಆದರೆ ಯೋಚನೆ ಇಲ್ಲದೆ ಮಾಡಿದ್ರೆ ತಪ್ಪು ಆಗುತ್ತೆ. ಈಗ ಮುಖ್ಯವಾದಂಥ ವಿಷಯ ಏನಂದ್ರೆ ಆತುರ ಕಡಿಮೆ ಮಾಡಿದವರು ಮಾತ್ರ ಮುಂದೆ ಹೋಗ್ತಾರೆ. ಯಾಕಂದ್ರೆ ಒಳ್ಳೆಯ ಅವಕಾಶಗಳು ಸಹನೆ ಇದ್ದವರಿಗೆ ಮಾತ್ರ ಸಿಗುತ್ತವೆ. ಇನ್ನೊಂದು ಮೊದಲನೆಯ ಒಂದು ವಿಷಯ ಏನಂದ್ರೆ, ಈಗ ಆ ರಹಸ್ಯ ಏನು? ಯಾವುದೇ ನಿರ್ಧಾರಕ್ಕೆ ಮುಂಚೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇನ್ನು ಆತುರದಲ್ಲಿ ಉತ್ತರ ಕೊಡಬೇಡಿ. ಒಂದು ಕೆಲಸ ಶುರು ಮಾಡಿದ ಮೇಲೆ ಅದನ್ನ ಶಾಂತವಾಗಿ ಮುಗಿಸಬೇಕು. ಇದನ್ನ ಪಾಲಿಸಿದವರು ಮುಂದೆ ಹೋಗ್ತಾರೆ. ಈಗ ಇದೇ ವಿಷಯ ಅರಿಯದವರು ಏನು ಮಾಡ್ತಾರೆ ಅಂದ್ರೆ, ಮೊದಲನೇದು ತಕ್ಷಣ ನಿರ್ಧಾರ ತೆಗೆದುಕೊಳ್ತಾರೆ. ಇನ್ನೊಂದು ಯೋಚನೆ ಇಲ್ಲದೆ ಮಾತನಾಡುತ್ತಾರೆ. ಮಧ್ಯದಲ್ಲಿ ಕೆಲಸ ಬಿಟ್ಬಿಡ್ತಾರೆ. ಅವರು ಅದೇ ಜಾಗದಲ್ಲಿ ಇರುವಂತ ಕಾರಣದಿಂದ ಅದೇ ಜಾಗದಲ್ಲಿ ಇರ್ತಾರೆ. ಹಾಗಾಗಿ ಮೇಷರಾಶಿಯವರಿಗೆ ಒಂದು ಸತ್ಯ ಏನೆಂದರೆ, ಇವರು ಗೆಲ್ಲೋ ಗುಣ ಹೊಂದಿರ್ತಾರೆ. ಆದರೆ ಗೆಲ್ಲಬೇಕಂದ್ರೆ ಆತುರಕ್ಕಿಂತ ಸಹನೆ ಬೇಕು. ಈ ಸಮಯದಲ್ಲಿ ನಿಮಗೆ ಒಂದು ಅವಕಾಶ ಏನೆಂದರೆ ನಿಮ್ಮ ನಡೆ ಬದಲಾಯಿಸುವಂತ ಅವಕಾಶ. ಮೇಷರಾಶಿಯವರಿಗೆ ಬೆಳಗ್ಗಿನ ಸಮಯ ಮುಖ್ಯವಾಗಿರುತ್ತೆ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಆ ದಿನದ ಮುಖ್ಯ ಕೆಲಸವನ್ನು ಮನಸ್ಸಿನಲ್ಲಿಯೇ ನೀವು ಯೋಚನೆ ಮಾಡಿ. ಅನುಕೂಲಗಳು ನೋಡೋದಾದ್ರೆ ಈ ಒಂದು ಟಿಪ್ಸ್ ಅನ್ನು ಫಾಲೋ ಮಾಡೋದ್ರಿಂದ ಇದರಿಂದ ತುಂಬಾ ಅನುಕೂಲಗಳಿದೆ. ಇದನ್ನ ಫಾಲೋ ಮಾಡೋದ್ರಿಂದ ನೀವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಅರಿಯದೆ ಇರುವಂತ ವ್ಯಕ್ತಿಗಳು ನಿಂತ ಜಾಗದಲ್ಲೇ ಇರ್ತಾರೆ. ಇನ್ನು ಮೇಷರಾಶಿಯವರ ಒಂದು ಅದೃಷ್ಟವಾದಂತ ಬಣ್ಣ ನೋಡೋದಾದ್ರೆ ಕೆಂಪು ಮತ್ತು ಕೇಸರಿ. ಅದೃಷ್ಟದ ಸಂಖ್ಯೆಗಳು 1 ಮತ್ತು 9 ಆಗಿರುತ್ತೆ. ಈ ಸಮಯದಲ್ಲಿ ಆಗುವಂತ ಬದಲಾವಣೆಗಳು ನಿಮ್ಮ ನಿರ್ಧಾರಗಳು ಸರಿಯಾಗುತ್ತವೆ, ತಪ್ಪುಗಳು ಕಡಿಮೆ ಆಗುತ್ತವೆ, ಅವಕಾಶಗಳು ಕೈ ತಪ್ಪೋದಿಲ್ಲ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇನ್ನು ನೀವು ಮಾಡಬೇಕಾದಂತ ಒಂದು ಸಣ್ಣ ಕ್ರಮ ಏನೆಂದರೆ, ಮಂಗಳವಾರ ಹನುಮಂತನಿಗೆ ಕೆಂಪು ಹೂವು ಅರ್ಪಿಸಿ ಪ್ರಾರ್ಥನೆ ಮಾಡಿ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಧೈರ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಮತ್ತೆ ವಾರಕ್ಕೆ 1 ಬಾರಿ ಬೆಲ್ಲ ಅಥವಾ ಕೆಂಪು ಹಣ್ಣು ದಾನ ಮಾಡಿ. ಇನ್ನು ಮೇಷರಾಶಿಯವರಿಗೆ ನಿಮ್ಮ ಜೀವನದ ಬದಲಾವಣೆ ನಿಮ್ಮ ಆತುರವನ್ನು ಹೇಗೆ ನಿಯಂತ್ರಿಸುತ್ತೀರಾ ಅನ್ನೋದರ ಮೇಲೆ ನಿಂತಿದೆ. ಇನ್ನು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಷಯವನ್ನು ಹಂಚಿಕೊಳ್ಳಿ. ಇನ್ನು ನಿಮ್ಮ ರಾಶಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಇನ್ನು ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ವಿಶೇಷವಾದಂಥ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.